ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ವಿಚಾರ ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದಿದ್ದಾರೆಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಮಾಡಬೇಕು. 500 ಕೋಟಿ ಮೇಲಿರುವುದಕ್ಕೆ ಸಿಐಡಿಗೆ ವರ್ಗಾವಣೆ ಮಾಡಬೇಕು. ಸಾವಿರಾರು ಕೋಟಿ ಅದರಲ್ಲಿದೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಮುಂದಿನ ಸ್ಟೆಪ್ ಸಿಐಡಿ ಅವರು ತಗೋತಾರೆ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ತನಿಖೆಯಲ್ಲಿ ಮತ್ತೆ ಯಾರ ಹೆಸರಿದೆ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಹಗರಣ ಆಗಿದೆ, ಇದು ರಾಜಕೀಯ ಪ್ರೇರಿತ ಅನ್ನೋದು ಸರಿಯಲ್ಲ. ಅವರು ಮಾಡುವಂಥ ಭಾಷಣ ನೋಡಿ ಹೀಗಾಯಿತು ಅಂತ ಹೇಳಿಕೆಯೊಂದನ್ನು ನೀಡ್ತಿದ್ದಾರೆ. ಆದರೆ ಹಗರಣ ಆಗಿದ್ದು ನಿಜ. ಜಾಸ್ತಿ ಬಡ್ಡಿ ಕೊಡಲು ಸಾಧ್ಯವಿಲ್ಲ. ಇವರು ಹೇಗೆ ಕೊಡ್ತಾರೆ? ಇನ್ನು ತನಿಖೆ ಬಳಿಕ ಎಲ್ಲ ವಿಚಾರ ಹೊರ ಬರಲಿದೆ ಎಂದು ಹೇಳಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು ಸಿಐಡಿಗೆ ವರ್ಗಾವಣೆ ಆಗಿದೆ. 5 crores. ಸೊ ಇನ್ನು ಸಿಐಡಿ ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದು ಇಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದೇ ನೋಡ್ಬೇಕ್ರೆ ಇನ್ನು ಸಿಐಡಿ ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗೋದ್ರಿ ಇದು. ಅಲ್ಲ ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ. ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಂಥ ಪ್ರಕರಣದಲ್ಲಿ ರಾಜಕೀಯ ಯಾರು ಮಾಡ್ತಾರೆ? ಯಾರು ಮಾಡೋರು? ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರು ಅಂತ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟ್. ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, ಅದರಿಂದ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷಣ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು. ಅದಷ್ಟೇ. ಸಿಐಡಿ ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ, ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳ. ಇನ್ನು ಮುಂದಿನೆಲ್ಲ ಸಿಐಡಿ ಅವ್ರಿಗೆ ಬಿಟ್ಟಾರ. ಸಿಐಡಿ ಅವರು ತನಿಖೆ ಮಾಡ್ರಿ. ಇಲ್ಲ ಸಾಕಷ್ಟಕ್ಕೆ ಮಾಡಿದ್ದಾರೆ. ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇದು ಸಿಐಡಿಗೆ ಹೋಗ್ತಾರೆ. ಅವರೇ ಮಾಡಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲ, ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ಸಲ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದ್ದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ, ಇವೆಲ್ಲ ತನಿಖೆ ಆಗಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ, 3,000, 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು. ಎಲ್ಲ ಬರ್ತಾರೆ ಬಂದಾಗ. ಸರ್, ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಆಯಿತು. ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತೊಗೊಳಕ್ಕೆ ಇವರು ಹಿಂದೇಟ್ ಆಗ್ತಾ ಇದ್ದಾರೆ. ಏನಾದರೂ ಬಂದಿದೆ ಸರ್ ಇದು ವಿಚಾರ?